ಇಂದು ವಿಶ್ವ ಕನ್ನಡಿಗರ ದಿನವನ್ನು ರಾಜ್ಯಾದ್ಯಂತ ಹಾಗೂ ವಿಶ್ವದಾದ್ಯಂತ ಇರುವ ಕನ್ನಡಿಗರು ಹೆಮ್ಮೆಯಿಂದ ಆಚರಿಸುತ್ತಿದ್ದಾರೆ. ಕನ್ನಡ ಭಾಷೆ, ಸಂಸ್ಕೃತಿ ಮತ್ತು ನೆಲದ ಅಸ್ಮಿತೆಯನ್ನು ಉಳಿಸಿ ಬೆಳೆಸುವ ಮಹತ್ವದ ದಿನ ಇದಾಗಿದೆ. ಈ ಸಂದರ್ಭದಲ್ಲಿ ದ್ರಾವಿಡ ಕನ್ನಡಿಗರು ಸಂಘದ ಮುಂದಾಳು ಅಭಿ ಒಕ್ಕಲಿಗ ಅವರು ಕನ್ನಡ ಭಾಷೆಯ ಮಹತ್ವವನ್ನು ರಾಜ್ಯದ ಮೂಲೆ ಮೂಲೆಗೂ ತಲುಪಿಸುವ ನಿಟ್ಟಿನಲ್ಲಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಭಾಷೆ ಕೇವಲ ಸಂವಹನದ ಸಾಧನವಲ್ಲ, ಅದು ನಮ್ಮ ಗುರುತು, ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಅಸ್ತಿತ್ವ ಎಂಬ ಅರಿವನ್ನು ಜನಸಾಮಾನ್ಯರೊಳಗೆ ಮೂಡಿಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಭಾರತದಲ್ಲಿ ಹಿಂದಿ ಭಾಷೆಯ ಅತಿಯಾದ ಪ್ರಭಾವ ಹೆಚ್ಚಾಗುತ್ತಿರುವ ಹಿನ್ನೆಲೆ ಕನ್ನಡ ಭಾಷೆಯನ್ನು ರಕ್ಷಿಸುವುದು, ಉಳಿಸುವುದು ಹಾಗೂ ಮುಂದಿನ ಪೀಳಿಗೆಗೆ ವರ್ಗಾಯಿಸುವುದು ಎಂಬ ಸ್ಪಷ್ಟ ಉದ್ದೇಶದೊಂದಿಗೆ ಅಭಿ ಒಕ್ಕಲಿಗ ಅವರು ಹೋರಾಟ ನಡೆಸುತ್ತಿದ್ದಾರೆ. ಶಿಕ್ಷಣ, ಆಡಳಿತ, ವ್ಯಾಪಾರ ಹಾಗೂ ದೈನಂದಿನ ಬದುಕಿನಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ ಸಿಗಬೇಕು ಎಂಬ ಸಂದೇಶವನ್ನು ಅವರು ಜನರ ಮುಂದೆ ಇಡುತ್ತಿದ್ದಾರೆ. ವಿಶ್ವ ಕನ್ನಡಿಗರ ದಿನದಂದು ಕನ್ನಡದ ಹಕ್ಕು ಮತ್ತು ಗೌರವಕ್ಕಾಗಿ ಹೋರಾಡುತ್ತಿರುವ ಎಲ್ಲ ಕನ್ನಡ ಪರ ಹೋರಾಟಗಾರರಿಗೆ ಇದು ಗೌರವ ಸಲ್ಲಿಸುವ ದಿನ. ಕನ್ನಡ ಉಳಿದರೆ ನಾವು ಉಳಿಯುತ್ತೇವೆ ಎಂಬ ಸಂದೇಶದೊಂದಿಗೆ ಕನ್ನಡ ಭಾಷೆಯ ರಕ್ಷಣೆಗೆ ಎಲ್ಲರೂ ಕೈಜೋಡಿಸೋಣ. ಎಲ್ಲರಿಗೂ ಶರಣು. ನಾನು ದ್ರಾವಿಡ ಕನ್ನಡಿಗರು ಚಳವಳಿ ವತಿಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಜನವರಿ 10ನೇ ತಾರೀಕು ಇಂಡಿಯಾ ಒಕ್ಕೂಟ ಸರ್ಕಾರ ವಿದೇಶಗಳಲ್ಲಿ ಅಂದರೆ ಜಗತ್ತಿನ 200 ದೇಶಗಳಲ್ಲಿ ಏನು ರಾಯಭಾರ ಕಚೇರಿ ಇದೆ ಆ ಕಚೇರಿಗಳ ಮೂಲಕ ಸರಿಸುಮಾರು ಅಂದಾಜು 300 ಕೋಟಿ ರೂಪಾಯಿನ ಖರ್ಚು ಮಾಡಿ ಹಿಂದಿ ದಿವಸ್ ಆಚರಣೆ ಮಾಡಿದ್ದಾರೆ. ಇದಕ್ಕೆ ಹೆಸರು ವಿಶ್ವ ಹಿಂದಿ ದಿವಸ್, ವರ್ಲ್ಡ್ ಹಿಂದಿ ಡೇ. ಇವರ ಹುನ್ನಾರ ಏನು? ಇಂಡಿಯಾ ಅಂತಂದರೆ ಕೇವಲ ಅದು ಹಿಂದಿ ಭಾಷೆ ಮಾತಾಡುವಂಥ ಜನ ಇರುವಂಥ ಒಂದು ಒಕ್ಕೂಟ, ದೇಶ. ಈ ರೀತಿ ಇವರು ಅದನ್ನು ಬಿಂಬಿಸೋದಕ್ಕೋಸ್ಕರ ಮಾಡಿರುವಂಥದ್ದು. ಹಾಗಾಗಿ ಇಲ್ಲಿ ಬಹುಭಾಷಾ ಜನ ಇದ್ದೀವಿ, ಇಲ್ಲಿ ಬಹುತ್ವ ಇದೆ. ಇದನ್ನು ನಾವು ಎತ್ತಿಡಿಬೇಕ ಹೊರತಾಗಿ ಇವರ ರೋಗ ಏನಿದೆ, ಒಂದು ದೇಶ ಒಂದೇ ಭಾಷೆ, ಒಂದು ದೇಶ ಒಂದೇ ಧರ್ಮ, ಈ ರೋಗಕ್ಕೆ ಕೊಡ್ಲಿಪೆಟ್ಟು ಕೊಡಬೇಕು. ನಾವು ವಿಶ್ವ ಕನ್ನಡ ದಿನ ಆಚರಣೆನ ಜನವರಿ 10ರಂದು ಇವತ್ತೇ ಮಾಡಿದ್ದೀವಿ. ಈ ಸಲ ನಾವು ಸಾಂಕೇತಿಕವಾಗಿ ಚನ್ನಪಟ್ಟಣ ಮಾಡಿದ್ವಿ. ಜಗತ್ತಿನ ಬೇರೆ ಬೇರೆ ದೇಶದಲ್ಲಿ ನಮ್ಮ ಬೆಂಬಲಿಗರು ಏನಿದ್ದಾರೆ ಮತ್ತು ಎಲ್ಲ ಕನ್ನಡಿಗರಿಗೆ ಯಾರಿಗೆಲ್ಲ ಈ ವಿಚಾರ ಕಲಿತಿದೆ ಅವರು ಕೂಡ ಒಂದು ರೆಕಾರ್ಡ್ನ ಇಟ್ಕೊಳ್ಳೋದ್ರ ಮೂಲಕ ವಿಶ್ವ ಹಿಂದಿ ದಿನನ ಆಚರಣೆ ಮಾಡಿದ್ದಾರೆ. ನಮ್ಮ ಒತ್ತಾಯ ಏನು ಇಂಡಿಯಾ ಒಕ್ಕೂಟ ಸರ್ಕಾರಕ್ಕೆ ಏನು ಹಿಂದಿಗೆ ಕೊಡ್ತಾ ಇದ್ದೀರಿ ಅನುದಾನ, ಅಷ್ಟೇ ಅನುದಾನನ ಕನ್ನಡಕ್ಕೂ ಕೊಡಬೇಕು. ವಿದೇಶಗಳಲ್ಲಿ ನೀವು ಕನ್ನಡ ದಿನ ಆಚರಿಸೋದಕ್ಕೂ ಕೂಡ ಹಣ ಕೊಡಬೇಕು. ಏನು ಪ್ರಧಾನಮಂತ್ರಿಯವರು ಮನ್ ಕಿ ಬಾತಲ್ಲಿ ದುಬೈ ಕನ್ನಡ ಶಾಲೆನ ಹೊಗಳಿದ್ರಿ, ಅದಕ್ಕೇನಾದರೂ ₹1 ಕೊಟ್ರಾ? ಬಸವಣ್ಣವರ ವಚನ ನಾವು ಕೇಳಿದಂಥವ್ರು, ಅದನ್ನು ಕಲ್ತಿರುವಂಥವ್ರು, ಅಳವಡಿಸ್ಕೊಂಡಿರುವಂಥವ್ರು ಹೊಗಳಿ ಮನ್ನಶೂಲಕ್ಕೇರಿಸದಿರಿ. ಈ ಒಂದು ಎಚ್ಚರಿಕೆಯ ಮಾತು ಎಲ್ಲ ಕನ್ನಡಿಗರು ಗೊತ್ತಿದೆ. ನೀವು ಹೊಗಳಿ ಕನ್ನಡಿಗರನ್ನ ಒನ್ನಶೂಲಕ್ಕೆ ಏರಿಸಬೇಡಿ. ಪ್ರಧಾನಮಂತ್ರಿಗಳೇ, ಕನ್ನಡಕ್ಕೂ ಕೂಡ ನೀವು ವಿದೇಶಗಳಲ್ಲಿ ಬೆಳೆಸೋದಕ್ಕೆ ಅನುದಾನನ ಕೊಡಿ. ಹಿಂದಿಗೆ ಎಷ್ಟು ಕೊಡ್ತೀರಾ ಅಷ್ಟೇ ಅನುದಾನ ಕನ್ನಡಕ್ಕೂ ಕೊಡಲೇಬೇಕು. ಇದು AR ನ್ಯೂಸ್ ಚಾನೆಲ್, ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ.